ಮಕ್ಕಳ, ನಾನು ಪಾಲಿನಾಮಿಯಲ್ಸಲ್ಲಿ ಎಕ್ಸಸೈಸ್ 2.3 ಫಸ್ಟ್ ಮೇನಲ್ಲಿ ಮೊದಲನೇ ಲೆಕ್ಕ ಮಾಡ್ತಾ ಇದ್ದೀನಿ. ಫೈಂಡ್ ದ ರಿಮೈಂಡರ್ ವೆನ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಇಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಇದನ್ನು ನಾವು ಬೈ ರಿಮೈಂಡರ್ ಥೀರಮ್ ಅಂತ ಇರುತ್ತಲ್ಲ, ಅದನ್ನು ಅಪ್ಲೈ ಮಾಡಿ ಮಾಡಬೇಕಾಗತ್ತೆ. ಈಗ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1, ಇದಕ್ಕೆ ನೀವು ಪಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ನಾವು ಪಾಲಿನಾಮಿಯಲ್ನ ಯಾವುದರಿಂದ ಡಿನೋಟ್ ಮಾಡ್ತೀವಿ? ಪಿ ಎಕ್ಸಿಂದ, ಅದಕ್ಕೆ ಅದು ಬರ್ಕೊಳ್ಬೇಕಾಗುತ್ತೆ. ಈಗ ನೀವು ಬೈ ರಿಮೈಂಡರ್ ಥೀರಮ್ ಮೂಲಕ ಎಕ್ಸ್ ಅವ್ರು ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಇದೆಯಲ್ಲ, ಎಕ್ಸ್ ಪ್ಲಸ್ 1 ರಿಮೈಂಡರ್ ಥೀರಮ್ ಮೂಲಕ ನಾವು ಹೇಗೆ ಮಾಡಬೇಕು? ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಹಾಕ್ಕೊಳ್ಬೇಕು. ಎಕ್ಸ್ ಇಲ್ಲೇ ಇಟ್ಕೊಂಡು ಪ್ಲಸ್ 1 ಈ ಕಡೆ ತಗೊಂಡಾಗ ನಮಗೇನಾಗುತ್ತೆ? -1 ಬರುತ್ತೆ. ನಾವು ಎಕ್ಸ್ಗೆ -1 ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. -1 ಅಪ್ಲೈ ಮಾಡಿ, -1 ಹೋಲ್ ಕ್ಯೂಬ್ ಪ್ಲಸ್ 3x ಇರೋ ಕಡೆ -1 ಸ್ಕ್ವೇರ್ ಇದೆ ಪ್ಲಸ್ 3 ಇಂಟು -1 ಪ್ಲಸ್ 1. -1 ಕ್ಯೂಬ್ ಅಂತಂದರೆ ನೀವು -1 ಕ್ಯೂಬ್ ಮಾಡಿದಾಗ ನಿಮ್ಗೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಅದೇ ಉಳ್ಕೊಳ್ಳುತ್ತೆ ಮೈನಸ್. 1 1 7 1 1 7 1ನ ಕ್ಯೂಬ್ ಮಾಡಿದ್ರೆ 1 ಬರುತ್ತೆ ಪ್ಲಸ್ 3 ಇಂಟು -1 ಹೋಲ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3 ಬ್ರ್ಯಾಕೆಟ್ ರಿಮೂವ್ ಆಗುತ್ತೆ ನಮಗೆ. ಪ್ರತಿ ಸ್ಟೆಪ್ಪಲ್ಲಿ ನೀವು ಫಸ್ಟ್ ಬ್ರ್ಯಾಕೆಟ್ಗಳನ್ನ ರಿಮೂವ್ ಮಾಡ್ಕೋಬೇಕು. ಇಂಟು ಮಾಡ್ಕೊಂಡು ಬ್ರ್ಯಾಕೆಟ್ ರಿಮೂವ್ ಮಾಡಿಕೊಂಡು ಆಮೇಲೆ ಲೆಕ್ಕ ಮಾಡಬೇಕಾಗತ್ತೆ. ಇವಾಗ -1 ಪ್ಲಸ್ 3 1 ಇದನ್ನು ಮಲ್ಟಿಪ್ಲೈ ಮಾಡಿ, 3 1 3 -3 ಪ್ಲಸ್ 1. ಒಂದು ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ, ತಪ್ಪ ಆಗಲ್ಲ, ಮಿಸ್ಟೇಕ್ಸ್ ಆಗಲ್ಲ, ಅದರಿಂದ ಯೋಚನೆ ಮಾಡಿಬಿಡಿ. ಒಂದು ಸ್ಟೆಪ್ ಜಾಸ್ತಿ ಆದರೂ ನೀವು ಪರ್ಫೆಕ್ಟ್ ಆಗಿರುತ್ತೆ, ಮಿಸ್ಟೇಕ್ಸ್ ಆಗಲ್ಲ. +1 -1 ಕ್ಯಾನ್ಸಲ್, +3 -3 ಕ್ಯಾನ್ಸಲ್. ನಮಗೆ p -1 ಈಸ್ ಈಕ್ವಲ್ ಟು 0. ನೆಕ್ಸ್ಟು ಇದಕ್ಕೆ ನೀವು ಎಕ್ಸ್ ಮೈನಸ್ 1/2 ಇದೆ, ಅದೇ ಲೆಕ್ಕ ಹಾಕೊಳ್ಳಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ px is equal to x cube plus 3x square plus 3x plus 1. ಇದೆಲ್ಲ ನಿಮಗೆ 2 ಮಾರ್ಕ್ಸ್ಗೆ ಬರುವಂತಹ ಪ್ರಶ್ನೆಗಳು. ಇಲ್ಲೂ ಕೂಡ ನೀವು ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1/2 ಇರೋದ್ರಿಂದ ನೀವು ರಿಮೈಂಡರ್ ಥೀರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಈಸ್ ಈಕ್ವಲ್ ಟು 0 ಅಂತ ಹಾಕಿದಾಗ ಅದು ಅಪ್ಲೈ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು -2 ಈಸ್ ಈಕ್ವಲ್ ಟು ಇಂದ ಈ ಕಡೆ ಬಂದಾಗ ನಿಮ್ಗೆ ಏನಾಗುತ್ತೆ? 1/2 ಪ್ಲಸ್ -1/2 ಇರೋದು ಪ್ಲಸ್ 1/2. ಎಕ್ಸ್ ಈಸ್ ಈಕ್ವಲ್ ಟು 1/2 ನಿಮಗೆ. ಇದನ್ನ ಈ ಎಕ್ಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್, ಎಕ್ಸ್ ಈಸ್ ಈಕ್ವಲ್ ಟು ಹಾಫ್ ಅಂತ ಇದೆಯಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಎಕ್ಸ್ ಇರೋ ಕಡೆ. 1/2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು 1/2 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು 1/2 ಪ್ಲಸ್ 1. 1 ಕ್ಯೂಬ್ 1/2 ಹೋಲ್ ಕ್ಯೂಬ್ ಅಂದರೆ 1 ಕ್ಯೂಬ್ಗೂ 1ಗೆ ಕ್ಯೂಬ್ ಇರುತ್ತೆ, 2ಗೂ ಕ್ಯೂಬ್ ಇರುತ್ತೆ. 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 2 ಇಂಟು 2 ಇಂಟು 2, 2 2 4, 4 2 8 ಪ್ಲಸ್ 3. ಬ್ರ್ಯಾಕೆಟ್ ರಿಮೂವ್ ಮಾಡಿದಾಗ ಇಂಟು ಹಾಕೋಬೇಕು ನೀವು, ಕನ್ಫ್ಯೂಸ್ ಆಗಬಾರ್ದು. ಅಂದರೆ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 2 2 4. ಇದನ್ನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು ನೀವು. 3 1 ಪ್ಲಸ್ 3 1 3/2 ಪ್ಲಸ್ 1 1/8 ಪ್ಲಸ್ 3 1 3 3/4 ಪ್ಲಸ್ 3/2 ಪ್ಲಸ್ 1. ನಿಮಗೆ
ಇಲ್ಲಿ ಡಿನಾಮಿನೇಟರ್ 8 4 2 ಇರೋದ್ರಿಂದ ಎಲ್ ಸಿ ಎಂ ತಗೊಳ್ಬೇಕಾಗತ್ತೆ ನೀವು. ಎಲ್ ಸಿ ಎಂ 8 ಬರುತ್ತೆ ನಿಮಗೆ. 8 1s 8 ಅಂದರೆ 1 1s 1 ಪ್ಲಸ್ 4 2s 8 ಇದರಿಂದ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 2s 6 ಪ್ಲಸ್ 2 ಇಂಟು 4 2 4s 8 ಬರುತ್ತೆ. 3 ಇಂಟು 4 3 4s 12 ಪ್ಲಸ್ ಇಲ್ಲಿ ಡಿನಾಮಿನೇಟರ್ ಏನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 8s 8 ನ್ಯೂಮರೇಟರಲ್ಲೂ ನೀವು 8 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1 8s 8 ಸಿಗುತ್ತೆ. ಇವಾಗ 12 ಪ್ಲಸ್ 8 20 26 27 27/8 ನಿಮಗೆ ಪಿ ಆಫ್ ಇರೋದು ಪಿ 1/2ಗೆ ಏನು ಆನ್ಸರ್ ಸಿಗುತ್ತೆ 27/8 ಸಿಗುತ್ತೆ. ನೆಕ್ಸ್ಟ್ ಮೂರನೇ ಲೆಕ್ಕ. x cube plus 3x square plus 1 plus 3x plus 1 ಇದನ್ನು ನೀವು x ಇಂದ ಡಿವೈಡೆಡ್ ಬೈ x ಅಂತ ಕೇಳಿದರೆ x ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಬೈ ಅಪ್ಲೈವಿಂಗ್ ಡಿವಿಷನ್ ರಿಮೈಂಡರ್ ಥಿಯರಮ್ x is equal to 0 ಆಗ್ದಾಗ ನೀವು ಇದನ್ನ x ಇರೋ ಕಡೆ 0 ಅಪ್ಲೈ ಮಾಡಬೇಕಾಗುತ್ತೆ. 0 ಕ್ಯೂಬ್ ಪ್ಲಸ್ 3 ಇಂಟು 0 ಸ್ಕ್ವೇರ್ ಪ್ಲಸ್ 3 ಇಂಟು 0 ಪ್ಲಸ್ 1 0 3 zeros are 0 ಪ್ಲಸ್ 3 zeros are 0 ಪ್ಲಸ್ 1. ಇದಕ್ಕೆ ನಿಮಗೆ ಪಿ 0 ಅಪ್ಲೈ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ 1 ಸಿಗುತ್ತೆ ನಿಮಗೆ ಆನ್ಸರ್. The remainder is 1. ನೆಕ್ಸ್ಟ್ ನಾಲ್ಕನೇ ಲೆಕ್ಕ. ಇದನ್ನು ನೀವು ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಈಗ ನೀವು x ಪ್ಲಸ್ ಪೈ ಇದಕ್ಕೆ ಬೈ ರಿಮೈಂಡರ್ ಥಿಯರಮ್ by applying remainder theorem ಅವಾಗ ಅಪ್ಲೈ ಮಾಡಿದಾಗ ನಿಮಗೆ x ಪ್ಲಸ್ ಪೈ ಇಸ್ ಈಕ್ವಲ್ ಟು 0 ಅಂತ ಹಾಕೊಳ್ಬೇಕು. x ಇಸ್ ಈಕ್ವಲ್ ಟು ಪೈನ ಇಸ್ ಈಕ್ವಲ್ ಟು ಈ ಕಡೆ ತಗೊಂಡಾಗ ಮೈನಸ್ ಪೈ ಬರುತ್ತೆ ನಿಮಗೆ. ದೇರ್ಫೋರ್ x ಇಸ್ ಈಕ್ವಲ್ ಟು ಮೈನಸ್ ಪೈ. ಇದನ್ನ ನೀವು x ಇರೋ ಕಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಪೈ ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಪೈ ಮೈನಸ್ ಪೈ ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು ಮೈನಸ್ ಪೈ ಪ್ಲಸ್ 1. ಈಗ ಮೈನಸ್ ಪೈಗೆ ಹೋಲ್ ಕ್ಯೂಬ್ ಮಾಡಿದಾಗ ನಿಮಗೆ ಪೈ ಕ್ಯೂಬ್ ಮೈನಸ್ ಪೈ ಕ್ಯೂಬ್ ಪ್ಲಸ್ ಇಂಟು ಪ್ಲಸ್ 3 ಇಂಟು ಸ್ಕ್ವೇರ್ ಮಾಡಿದ ಮೈನಸ್ ಪೈನ ಹೋಲ್ ಸ್ಕ್ವೇರ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಪೈ ಇಂಟು ಪೈ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಪೈ ಬ್ರ್ಯಾಕೆಟ್ ರಿಮೂವ್ ಮಾಡಿ ಪ್ಲಸ್ 1. ಇವಾಗ ನಿಮಗೆ ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1. ಇದು ನಿಮಗೆ ರಿಮೈಂಡರ್. ಓಕೆ, ನೆಕ್ಸ್ಟ್ ಫಿಫ್ತ್ ಲೆಕ್ಕ ಮಾಡ್ತಾ ಇದ್ದೀನಿ. ಎಕ್ಸ್ ಕ್ಯೂಬ್
ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ನೀವು ಇದನ್ನು ಯಾವುದರಿಂದ ಡಿನೋಟ್ ಮಾಡ್ತೀರಾ? ಪಿ ಎಕ್ಸ್ ಪಾಲಿನಾಮಿಯಲ್ಸ್ನ ಪಿ ಎಕ್ಸ್ ಇಂದ ಡಿನೋಟ್ ಮಾಡ್ತೀರಾ. ಅದಕ್ಕೆ ನೀವು ಈ ಥರ ಬರ್ಕೊಳ್ಬೇಕಾಗತ್ತೆ. ಇವಾಗ ನಮಗೆ ಫಿಫ್ತ್ ಲೆಕ್ಕ ಡಿವೈಡೆಡ್ ಬೈ ಅಂದರೆ 5 ಪ್ಲಸ್ 2x ಬೈ ಅಪ್ಲೈಯಿಂಗ್ ರಿಮೈಂಡರ್ ಥೀರಮ್ ಇದಕ್ಕೆ ಈಸ್ ಈಕ್ವಲ್ ಟು 0 ಅಂತ ಹಾಕ್ಕೊಡ್ಬೇಕು. ಈಗ 2xನ ಇಲ್ಲೇ ಇಟ್ಕೊಳ್ಳಿ. ಇದನ್ನು ಈಸ್ ಈಕ್ವಲ್ ಟು ಈ ಕಡೆ ತಗೊಂಡಾಗ -5 ಬರುತ್ತೆ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇಂಟು ಇದೆಲ್ಲ 2x ಅಂದರೆ 2 ಇಂಟು ಎಕ್ಸ್ ಇಲ್ಲೇ ಉಳಿಸ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ -5 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಕೆಳಗೆ ಬರುತ್ತೆ. ಅದು ನಿಮಗೆ ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು -5/2. ಎಕ್ಸ್ಗೆ ನೀವು -5/2ನ ಅಪ್ಲೈ ಮಾಡಬೇಕಾಗುತ್ತೆ. -5/2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು -5/3 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು -5/3 ಪ್ಲಸ್ 1. ಮೈನಸ್ನ ನೀವು ಕ್ಯೂಬ್ ಮಾಡಿದಾಗ ಮೈನಸ್ಸೇ ಬರುತ್ತೆ ನಿಮಗೆ. ಇದಕ್ಕೆ 5 ಕ್ಯೂಬ್ ಅಂದರೆ -5/2 ಹೋಲ್ ಕ್ಯೂಬ್ ಅಂದರೆ 5ಗೂ ಕ್ಯೂಬ್ ಇದೆ 2ಗೂ ಕ್ಯೂಬ್ ಇದೆ. ಈಗ 5 ಕ್ಯೂಬ್ ಅಂತಂದರೆ 5 5 ಸ 25, 25 ಇಂಟು 5 ಸ 125 ಬೈ 2 ಕ್ಯೂಬ್ ಅಂದರೆ 2 2 ಸ 4, 4 2 ಸ 8 ಪ್ಲಸ್ 3 ಹಾಗೆ ಇಟ್ಕೊಳ್ಳಿ. -5 ಹೋಲ್ ಸ್ಕ್ವೇರ್ ಮಾಡಿದಾಗ ನಿಮಗೆ 5 ಸ್ಕ್ವೇರ್ ಅಂದರೆ 5 5 ಸ 25 ಬೈ 3 ಸ್ಕ್ವೇರ್ ಅಂದರೆ 3 3 ಸ 9 ಪ್ಲಸ್ ಇಂಟು ಮೈನಸ್ 3 5 ಸ 15 ಬೈ 3 ಪ್ಲಸ್ 1. ಸಾರಿ, ನಾನಿಲ್ಲಿ 2 ಹಾಕ್ಕೊಳ್ಬೇಕಿತ್ತು. 5/2ಗೆ 5/3 ಹಾಕಿದ್ದೀನಿ, ಅದರಿಂದ ಲೆಕ್ಕ ತಪ್ಪಿದೆ ಇದು. 2 ಸ್ಕ್ವೇರ್ ಅಂದರೆ ಇಲ್ಲಿ ನಿಮಗೆ 4 ಬರುತ್ತೆ, ಇಲ್ಲಿ 2 ಬರುತ್ತೆ. ಮತ್ತು ನೀವು ಇಲ್ಲಿ ಎಲ್ ಸಿ ಎಮ್ ತಗೊಳ್ಬೇಕಾಗತ್ತೆ. 8 4 2ಗೆ ಎಲ್ ಸಿ ಎಮ್ ಏನು ಬರುತ್ತೆ ನಿಮಗೆ? 8 ಬರುತ್ತೆ. 8 1 ಸ 8 125 ಅಂದರೆ 8 1 ಸ 8 ಆದಮೇಲೆ -125 ಇಂಟು 1 ಸ 125 ಪ್ಲಸ್ 3 25 ಸ 75 ಬರುತ್ತೆ. 4 2 ಸ 8 ಇಲ್ಲಿ 75 ಇಂಟು 2 ಸ ನಾನು ಇನ್ನೊಂದು ಸ್ಟೆಪ್ ಮಾಡಬೇಕಿತ್ತು, ನೀವು ಇನ್ನು ಮಾಡಬೇಕಾದ್ರೆ ಇನ್ನೊಂದು ಸ್ಟೆಪ್ ಮಾಡ್ಕೊಳ್ಳಿ. 3 ಇಂಟು 25 ಸ ಅಂತಂದಾಗ 75/4 ಬರುತ್ತೆ ಇಲ್ಲಿ. ಆಮೇಲೆ ಎಲ್ ಸಿ ಎಮ್ ತೆಗಿರಿ. 75 ಇಂಟು 2 ಸ 4 2 ಸ 8 ಮೇಲ್ಗಡೆ ನ್ಯೂಮರೇಟರ್ನು 2 ಇಂದ ಮಾಡಿದಾಗ 2 5 ಸ 10 14 50 150 ಮೈನಸ್ 2 ಇಂಟು 4 ಸ 2 4 ಸ 8 15 4 ಸ 60 ಪ್ಲಸ್ 1 ಇಂಟು 8 ಸ 8 ಮೇಲೇನು 8 ಬರುತ್ತೆ. 1 8 ಸ 8. ಈಗ ಇದನ್ನು ನಿಮಗೆ ಸಿಂಪ್ಲಿಫೈ ಮಾಡಿದಾಗ -125 ಪ್ಲಸ್ 150 ಮೈನಸ್ 125 ನಿಮಗೆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ನಿಮಗೆ 150 ಅಲ್ಲಿ 125 ಹೋದರೆ 25 ಬರುತ್ತೆ. ಬಿಗರ್ ನಂಬರ್ ಸೈನ್ ಪ್ಲಸ್ ಇದೆ. ಇದಕ್ಕೆ ನೀವು -60 ಹಾಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮಾಡಿ 60ಯಲ್ಲಿ 25 ಹೋದರೆ 5 4 5 ಅಲ್ಲಿ 2 ಹೋದರೆ 35 ಬರುತ್ತೆ. ಇದಕ್ಕೆ ನೀವು ಪ್ಲಸ್ 8, ಇದು ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇರುತ್ತೆ, ಮೈನಸ್ ಹಾಕೊಳ್ಳಿ, ಪ್ಲಸ್ 8 ಹಾಕೊಳ್ಳಿ. ಪ್ಲಸ್ ಇಂಟು ಮೈನಸ್
ಮೈನಸ್ ಮಾಡಿ. ನಿಮಗೆ ಇಲ್ಲಿ 15ನಲ್ಲಿ 8 ಹೋದರೆ 7 ಬರುತ್ತೆ, 2 ಮೈನಸ್ 27/8. ಇದಕ್ಕೆ ಆನ್ಸರ್ ನಿಮಗೆ -27/8 ಬಂದಿದೆ. ಥ್ಯಾಂಕ್ ಯು.